ರೇಖೆಯಿಂದ ಮನಃಶಾಂತಿ ಮಾಡ್ಕೊಳ್ಳೋದು, ಆ, ಹಲವಾರು ದೈಹಿಕ ಸಮಸ್ಯೆಗಳನ್ನು ದೂರ ಮಾಡೋದು, ಕೋಪವನ್ನು ದೂರ ಮಾಡೋದು, ಮೈಗ್ರೇನ್ ದೂರ ಮಾಡೋದು, ಆಂಗ್ಸೈಟಿಯನ್ನು ದೂರ ಮಾಡೋದು, ಇನ್ನೂ ಹಲವಾರು ವಿಷಯಗಳನ್ನು ನಾವು ಕಲ್ತಿದ್ದೇವೆ. ರೇಖಿ ಮಾಡುವಾಗ ನಾವು ಸಾಮಾನ್ಯವಾಗಿ ಹಲವಾರು ಸಿಂಬಲ್ಗಳನ್ನು ಯೂಸ್ ಮಾಡ್ತೇವೆ. ಅದರಲ್ಲಿ ಈಗ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ಚೌಕುರೆ ಸಿಂಬಲ್. ಈ ಚೌಕುರೆ ಸಿಂಬಲನ್ನು ಒಟ್ಟಾರೆ ಯಾವುದೇ ಸಿಂಬಲನ್ನು ಯಾವ ರೀತಿ ಹಾಕ್ತಾರೆ, ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳೋದಿಲ್ಲ. ಯಾಕಂದರೆ ಇದನ್ನು ನೀವು ರೇಖಿ ದೀಕ್ಷೆ ಕಲಿತಾಗಲೇ ಒಂದೊಂದು ಹಂತ ಹಂತವಾಗಿ ಸಿಂಬಲ್ ಹೇಗೆ ಯೂಸ್ ಮಾಡ್ತಾರೆ ಏನು ಅಂತ ಕಲಿಯಬೇಕು. ದೀಕ್ಷೆ ಇರಲಾರ್ದೆ ಸಿಂಬಲ್ ಯೂಸ್ ಮಾಡೋದು ಸರಿಯಲ್ಲ. ಹಾಗಾಗಿ ನಾನು ಸಿಂಬಲ್ ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳೋದಿಲ್ಲ. ಬದಲಾಗಿ ಈ ರೇಖೆಯಲ್ಲಿರುವ ಸಿಂಬಲ್ಗಳು, ಆ ಸಂಕೇತಗಳಿಂದ ಆಗುವ ಪ್ರಯೋಜನಗಳೇನು, ಯಾವ ಸಿಂಬಲ್ ಇವೆ ಅನ್ನೋದನ್ನು ಹಂತ ಹಂತವಾಗಿ ಮಾತಾಡ್ಕೊತಾ ಹೋಗೋಣ. ಇವತ್ತು ನಾವು ಮಾತಾಡ್ತಾ ಇರೋದು ಚೌಕುರೆ. ಚೌಕುರೆ ರೇಖೆಯಲ್ಲಿ ಒಂದು ಪವರ್ಫುಲ್ ಸಿಂಬಲ್. ರೇಖೆ ಅಭ್ಯಾಸದಲ್ಲಿ ಇದನ್ನು ಮನಸ್ಸಿನ ಶಾಂತತೆ, ಏಕಾಗ್ರತೆ, ಕಾನ್ಸಂಟ್ರೇಷನ್ಗೆ ಹೆಚ್ಚು ಬಳಸ್ತಾರೆ. ಧ್ಯಾನದಲ್ಲಂತೂ ಇದು ಬಹಳ ಉಪಯೋಗ ಆಗುತ್ತೆ. ಧ್ಯಾನ ಮಾಡುವಾಗ ಚೌಕುರೆ ಸಿಂಬಲ್ ಯೂಸ್ ಮಾಡಿದ ಮೇಲೆ ಏಕಾಗ್ರತೆ ಬಹಳ ಬೇಗ ಬರುತ್ತೆ. ಆಮೇಲೆ ಪಾಸಿಟಿವ್ ಮೈಂಡ್ ಸೆಟ್ ಆಗೋಕ್ಕೆ ಇದು ಸಹಾಯ ಮಾಡ್ತದೆ. ಸಕಾರಾತ್ಮಕ ಮನೋಭಾವ. ಆಮೇಲೆ ರೇಖೆಯಲ್ಲಿ ಸಂಕಲ್ಪಕ್ಕೆ ಬಹಳ ಮಹತ್ವವಾದಂಥ ಒಂದು ಇಂಪಾರ್ಟೆಂಟ್ ಸ್ಥಾನ ಇದೆ. ಸಂಕಲ್ಪಕ್ಕೂ ಸಹ ಈ ಚೌಕುರೆ ಸಿಂಬಲನ್ನು ಯೂಸ್ ಮಾಡ್ತೀವಿ. ಇದೊಂದು ರೇಖೆ ಅಂದರೆ ಒಂದು ಶಿಸ್ತಿನ ಅಭ್ಯಾಸ. ನೀವು ದಿನಂಪ್ರತಿ ಇದನ್ನು ಮಾಡಿಕೊಳ್ಳೇಬೇಕು. ಬೇಸಿಕ್ನಲ್ಲಿ ಸೆಲ್ಫ್ ಹೀಲಿಂಗು, ನಂತರ ಸಿಂಬಲ್ಗಳು ಬರ್ತವೆ. ಆ ಸಿಂಬಲ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಸೆಲ್ಫ್ ಹೀಲಿಂಗು, ಇನ್ನೊಬ್ಬರ ಹೀಲಿಂಗು, ಡಿಸ್ಟೆನ್ಸ್ ಹೀಲಿಂಗನ್ನು ಮಾಡ್ತಾನೆ ಹೋಗಬೇಕು. ಈ ಚೌಕುರೆ ಸಿಂಬಲ್ನಿಂದ ಆತ್ಮವಿಶ್ವಾಸ ಹೆಚ್ಚತೈತಿ, ಧನ್ಯತಾ ಭಾವ ಹೆಚ್ಚತೈತಿ, ಪ್ರೀತಿಯ ಗುಣ, ಇನ್ನೊಬ್ಬರನ್ನು ಕ್ಷಮಿಸುವ ಗುಣ, ಆಮೇಲೆ ಇನ್ನೂ ಹಲವಾರು ಪ್ರಯೋಜನಗಳು ರೇಖೆಯಲ್ಲಿ ಈ ಚೌಕುರೆ ಗುಣದಿಂದ ಬರ್ತವೆ. ರೇಖೆ ನಿತ್ಯ ಅಭ್ಯಾಸ ಮಾಡಬೇಕು. ರೇಖೆ ಯಾವುದೇ ಸಮಸ್ಯೆ ನಮಗೆ ಬಂದಾಗ ಆ ಸಮಸ್ಯೆಯನ್ನು ಶಾಂತವಾಗಿ ಎದುರಿಸುವಂತಹ ಗುಣವನ್ನು ನಮ್ಮಲ್ಲಿ ಬೆಳೆಸ್ತೈತಿ. ಆಮೇಲೆ ಇದು ಚೌಕುರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಉಪಯೋಗ. ಸ್ವಯಂ ಅರಿವು, ನಾವು ಅರಿತುಕೊಳ್ಳಲಿಕ್ಕೆ ಚೌಕುರೆ ಸಿಂಬಲ್ ನಮಗೆ ಪ್ರಯೋಜನ ಆಗುತ್ತೆ. ಆತ್ಮ ಪರಿಶೀಲನೆ, ಮೊದಲೇ ಹೇಳಿದಾಗೆ ಪ್ರೀತಿ, ಕೃತಜ್ಞತಾ ಭಾವನ ಬೆಳೆಸಲಿಕ್ಕೆ ಈ ಸಿಂಬಲ್, ಚೌಕುರೆ ಸಿಂಬಲ್ ನಮಗೆ ಬಹಳಷ್ಟು ಪ್ರಯೋಜನ ಆಗುತ್ತೆ. ಒಂದೇ 2 ದಿನ ಮಾಡಿ ಬಿಡೋದು ಅಲ್ಲ, ರೇಖೆ ನಿರಂತರ ನಮ್ಮ ಜೀವನ ಶೈಲಿ ಆಗಬೇಕು. ಚೌಕುರೆ ಸಿಂಬಲ್ನಂತೆ ಇನ್ನೂ ಹಲವಾರು ಸಿಂಬಲ್ಗಳಿವೆ. ಆ ಎಲ್ಲ ಸಿಂಬಲ್ಗಳನ್ನು ನಾವು ಯೂಸ್ ಮಾಡಿಕೊಂಡು ರೇಖೆ ಹೀಲಿಂಗ್ ಮಾಡ್ಕೊಳ್ತಾ ಹೋದರೆ ನಿಧಾನವಾಗಿ ನಮ್ಮ ಜೀವನ ಶೈಲಿನೇ ಬದಲಾಗ್ತಾ ಹೋಗುತ್ತೆ. ನಾವು ವಿಚಾರ ಮಾಡೋ ಶೈಲಿ ಬದಲಾಗುತ್ತೆ. ಹಲವಾರು ರೋಗಗಳು ಈ ರೇಖೆ ಮಾಡುವಾಗ ದೂರ ಆಗೋದನ್ನು ನಾವು ಕಾಣ್ತೇವೆ. ಇವತ್ತು ನಾವು ಚೌಕುರೆ ಸಿಂಬಲ್ನ ಪ್ರಯೋಜನಗಳ ಬಗ್ಗೆ ಮಾತಾಡಿದ್ವಿ. ಇದೊಂದು ಶಿಸ್ತಿನ ಬಳಕೆ. ರೇಖೆ ಅಂದ್ರೆ ಶಿಸ್ತು. ಇದು ನಿಯಮಿತವಾಗಿ ರೇಖೆಯನ್ನು ಮಾಡಬೇಕು. ಚೌಕುರೆ ನಾವು ಯೂಸ್ ಮಾಡಿ ಹಲವಾರು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಬೋದು. ಮುಖ್ಯವಾಗಿ ಧ್ಯಾನಕ್ಕೆ, ಈಗ ಮೊದಲೇ ಹೇಳಿದಾಗೆ ಧ್ಯಾನಕ್ಕೆ ಚೌಕುರೆ ಬಹಳ ಉಪಯೋಗ ಆಗುತ್ತೆ. ಬಹುತೇಕ ರೇಖಿ ಅಭ್ಯಾಸಿಗಳು ಧ್ಯಾನ ಮಾಡುವಾಗ ಚೌಕುರೆಯನ್ನು ಯೂಸ್ ಮಾಡ್ತಿರ್ತಾರೆ. ಇವತ್ತು ನಾವು ಚೌಕುರೆಯ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡಿವಿ. ನಾಳೆ ನಾವು ಇನ್ನೊಂದು ಸಿಂಬಲ್ ಬಗ್ಗೆ ತಿಳಿದುಕೊಳ್ಳೋಣ. ಸಹೇಕಿ ಸಿಂಬಲ್, ಇದು ಸಹ ರೇಖೆಯಲ್ಲಿ ಮಹತ್ವದ ಸಿಂಬಲ್. ನಾಳೆ ನಾವು ಸಹೇಕಿ ಸಿಂಬಲ್ ಬಗ್ಗೆ ತಿಳಿದುಕೊಳ್ಳೋಣ. ಅದಾದ ನಂತರ ಸಜೆಷನ್ ಏನು ತಿಳಿದುಕೊಳ್ಳೋಣ. ಈ ಸಿಂಬಲ್ಗಳಿಂದ ಏನೇನು ಪ್ರಯೋಜನ, ಏನು ಒಂದೊಂದಿನ ಇವ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೀವು ಸಹ ರೇಖೆ ದೀಕ್ಷೆ ಪಡೆಯಿರಿ. ನೀವು ರೇಖೆ ಹೀಲರ್ಗಳಾಗಿ ಈ ಸಿಂಬಲ್ಗಳನ್ನು ನಿಮ್ಮ ಜೀವನದಲ್ಲಿ ಉಪಯೋಗಿಸಿ ಏಕಾಗ್ರತೆ ಪಡೆಯಿರಿ, ಮನಸ್ಸನ್ನು ಶಾಂತಿ ಇಟ್ಕೊಳ್ಳಿ.
ಈ ಬೇರೊಬ್ಬರಿಗೆ ಹೀಲ್ ಮಾಡುವಾಗ ಅವರಿಗೂ ಸಹ ಈ ಸಿಂಬಾಲನ್ನು ಹಾಕುವ ಮೂಲಕ, ಅವರಿಗೂ ಸಹ ಯೂಸ್ ಮಾಡೋ ಮೂಲಕ ಅವರ ಮನಸ್ಸನ್ನು ಸಹ ಶಾಂತ ಮಾಡಬಹುದು, ಅವರಿಗೂ ಏಕಾಗ್ರತೆ ಬರುವ ಹಾಗೆ ಮಾಡಬಹುದು. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ನಮ್ಮ ವಿಡಿಯೋ ರೇಖಿ ಮಾಸ್ಟರ್ ಆನಂದ್ ಅಂಗಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.